ಹೊತ್ತೇರಿ ಮೇಟಿ ಜನರಾರು ಹೊತ್ತೇರಿ ಮೇಟಿ ಜನರಾದ ಈ ಊರ ಮುತ್ತೈದರ ಬಂದು ಗೋರ್ದಾರು ಹಂತಿಯ ಹೊಳೆಯವರು ಹಂಚಿಕೆ ತಗರಾರು ಚಾದ ಬೋಗಾಣಿ ಒಲಿ ಬಂದ ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟು ಬಂದ ಚಾಕುರದ ಹಂತಿ ಹೊಡೆದ ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬಿಂಕಿರ್ಲ ನಿಮ್ಮ ಮನದಾಗ ಬಿಂಕಿರ್ಲ ನಿಮ್ಮ ಮನದಾಗ ಶಂಕಪ್ಪನ ಸುಂಕಿರ್ಲ ನಮ್ಮ ಕಣದಾಗ ಅಂತ ಅವತ್ತು ನಮ್ಮ ರೈತರೆಲ್ಲ ಹಂತಿ ಹೊಡ್ತಿದ್ರು ರಾಶಿ ಮಾಡ್ತಿದ್ರು ಹಂತಿ ಹೊಡ್ತಿದ್ರು ಆ ಉಣಿಸಿ ಎತ್ತಿನ ಕಾಲಿಗೆ ತುಳಿದ ಕಾಳ ಬೈಲಿಗೆ ಬಂದ ಕಾಳ ಬಹಳ ಅದ್ಭುತ ಶಕ್ತಿ ಇರ್ತಿತ್ತಲ್ಲ ಅದ ಬಹಳ ಅದ್ಭುತ ಶಕ್ತಿ ಇರ್ತೈತಿ ಈ ನೆವಣಿ ಮಾಡಿದ್ರು ಊರ ಮಾಡಿದ್ರು ಎಲ್ಲ ಅಕ್ಕಿ ಮಾಡಿದ್ರು ಎಲ್ಲ ಅವಾಗ ಎತ್ತಿನ ಕಾಲ ತುಳಿಸಿ ಹತ್ತಿ ಮಾಡ್ತಿದ್ರು ನಾವು ಬಹಳ ಚಲೋ ಬರ್ತಿದ್ವಿ ಈಗ ನಮ್ಮವ್ವ ಜ್ವಾಳ ಬೀಸ್ತಿದ್ರು ಜ್ವಾಳ ಬೀಸುವಾಗ ಎಚ್ಚರ ಅವರೆಲ್ಲ ಕೇರಿ ಹಸರು ಮಾಡಿ ಕಲ್ಲಿ ಪುತ್ತ ಅವ್ರ ಮೇಲೆ ಬೆವರು ಬೀಸ್ತಿದ್ರು ಆ ಬೀಸಿದ ಜ್ವಾಳದ ಊಟ ಮಾಡಿದ್ರೆ ಯಾರಿಗೂ ಈ ಶುಗರ್ BP ಏನೂ ಬರ್ತಿದ್ದಿಲ್ಲ ನೀವು ನಾವೆಲ್ಲರೂ ಯಾರು ಬಂದು ಮಾಡಿಟ್ಟಿದ್ದು ತಿನ್ನಕತ್ತೀವಿ ನಮಗೆ ಸುಧಾರಣೆ ಆಗಂದ್ರೆ ಯಾವಾಗ ಹಾಕಿವು ನಾವು ಸ್ವಂತ ಮಾಡ್ಕೊಂಡು ತಿನ್ನುವಂಥವ್ರಾಗ್ಬೇಕು ನೀವ ಜ್ವಾಳ ಬೀಸ್ಬೇಕು ನೀವ ಕುಟ್ಟಬೇಕು ನೀವ ಕಿಚಡಿ ನೋಡಿ ನವನಿ ನೀವ ಕುಟ್ಟಿ ನೀವ ಅನ್ನ ಮಾಡಿ ಆ ಅನ್ನದ ಊಟ ಮಾಡ್ರಿ ಅದ್ರ ಸರಿ ಹೆಂಗಿರ್ತತಿ ನೋಡ್ರಿ ಊಟ ಕುಟ್ಟಿ ನೀವು ಮನೆಯೊಳಗೆ ಮಾಡಿ ನೋಡ್ರಿ ಆ ನವನಿ ಅನ್ನ ಅವಾಗ ಹಾಲ ಬೆಲ್ಲ ಹಾಕೋದ್ರಿಂದ ಎಷ್ಟು ಸೆಮಿ ಇರ್ತೈತ ಬೆವರು ಬರ್ಬೇಕು ಬೆವರು ಬಂದ್ರೆ ಅದಕ್ಕೆ ಬೆಲೆ ಸಿಗ್ತದೆ ದಾರಿ ಬೆಳೆದ್ರೆ ಅದಕ್ಕೆ ಮನುಷ್ಯ ಒಂದು ಅದ್ರ ದಾರಿ ಬೆಲೆ ಗೊತ್ತಾಗತ್ತೆ ಯಾರ ಕಾಲು ಕರ್ಕೊಂಡು ಬಂದಿದ್ವಿ ಬಂದು ಕುಡಿಸಿದ್ರು ಅದಕ್ಕೆ ಬೆಲೆ ಹೋಗಲ್ಲ ನಾವು ನಡ್ಕೊತ ಬರ್ಬೇಕು ದುಡ್ಡು ಉಣ್ಬೇಕು ನಾವು ಮಾಡಿ ಉಣ್ಬೇಕಾದ್ರೆ ಅದ್ರ ಬೆಲೆ ಬರ್ತೈತಿ ಅದಕ್ಕೆ ನಮ್ಮ ರೈತರು ಅವಾಗೆಲ್ಲ ಶಾಂಗಿ ಮಾಡ್ತಿದ್ರು ಶಾಂಗಿ ಗೋಧಿ ಬಿತ್ತು ಒಂದು ಪದ್ಧತಿ ಎಂತಾದಿರ್ತಂದ್ರೆ ಎಲ್ಲ ಕೇಳ್ಕೊಳ್ಳಿ ನಮ್ಮ ಹಿಂದಿನ ಮಂದಿ ಎಲ್ಲ ಬಿತ್ತಿರ್ತದ 7 ಮೇ ಮಡಿಕೆ ಹೊಡ್ತಿದ್ರ 7 ಮೇ ಹರಿಸ್ತಿದ್ರ ಅವನ 7 ಮೇ ಎಣ್ಣೆ ಹೊಡ್ತಿದ್ರ ಆ ಗೋಧಿ ಒಬ್ಬ ಕೆನ ಶಾಂಗಿ ಮಾಡುವ ಹೇಳಂತ ಕಾಯಿ ಪುಟ್ಟಿ ಹೋಯ್ತದ ಆ ಶಾಂಗಿ ಪುಟ್ಟಿ ತಂದು ಹೋಗ್ತದ ಚಪ್ಪಲು ಶಾಂಗಿ ಮಾಡಿರ್ತಾರೆ ಆ ಏನ್ ಮಾಡೋದಂತ ನಾನು ಗಂಡನ ಮನೆ ಶಾಂಗಿ ಅಂದಲ್ಲಿ ಹೋದ ತವ್ರ ಮನೆ ಶಾಂಗಿ ಅವ್ರು ಹೋಗಿ ತಿಂತಿರ್ತೀನಿ ಕಾಗಿ ಅಂದಾಗ ಹಿರಿ ಮನುಷ್ಯ ಭಾಳ ಚಲೋ ಇದ್ದ ಯಾಕೆ ಎದ್ರ ಸಂಬಂಧ ಹೆಂಗ ಕೇಳಿದ ಯಾಕೆ ಮತ್ತೆ ಹಿಂಗ ನಮ್ಮ ಗೋಧಿ ಮತ್ತೆ ಹಿಂಗ ನೀವು ಮಾಡಿ ನೀವು ಹಂಗ ನಮ್ಮ ತವ್ರ ಮನೆ ಹಂಗ ನೀವು ಹಲ ಮಾಡಂಗ ಹೆಂಗ ನೀವು ನಮ್ಮ ಊರಾಗ ಗೋಧಿ ತರ್ತೀನಿ ಶಾಂಗಿ ಮಾಡ್ತೀನಿ ಒಯ್ದ ತಾಯಿ ಹೋಗ್ರು ಆ ಊರಾಗ ಗೋಧಿ ತಂದು ಶಾಂಗಿ ಮಾಡಿ ಬೀಸಿ ಅಲ್ಲಿ ಪುಟ್ಟಿ ಇಟ್ರ ಶಾಂಗಿ ಹೆಂಗ ಕಾಯಿ ತಗೊಂಡು ಹೋದ್ರ ಅದು ಊರಲ್ಲಿ ಹೋಗೋ ಕೇಳ ಕಾಳ ಸುತ್ತಾಕೊಂಡು ಕಾಯಿ ಆಗಿದ್ದ ತಗೊಂಡು ಅಷ್ಟು ತಾಕತ್ತು ಯಾಕೆ ಬೇಕಂದ್ರೆ 6 ಮೇ ಹರಗುದು 7 ಮೇ ಹರಗುದು 7 ಮೇ ಮಡಿಕೆ ಹೊಡುದು 7 ಅದು ಮಾಡಿದ ಬಿತ್ತಿದ ಆ ಗೋಧಿಗೆ ಹಾಕಿದ ಜಿಗಿ ಇರ್ತದೆ ಆ ಗೋಧಿ ಒಳಗೆ ಜಿಗಿ ಇರ್ತದೆ ಮತ್ತೆ ಜ್ವಾಳ ಒಬ್ಬ ರೈತ ಮುಪ್ಪಿನ ಮುಗಿದ ರೈತ ಮನೆ ಏನೇ ಬೆಲೆ ಹೊಡ್ಕೊಂಡಪ್ಪ ಒಂದು ಅರ್ಸ ಮಟ್ಟಿ ಹೊಡ್ಕೊಂಬ ಅಂದ ಅವ ಅಪ್ಪನ ಮುಂದೆ ಇವತ್ತು ಮಾತ್ರ ಸುಮ್ಮನೆ ಹೇಳ್ತಾವ ಹೊರಗೆ ಎಲ್ಲ ಮಾಡಿದ್ದೆ ನಾನು ನೆದ್ರ ಕಾಣ್ತಿದ್ದೆ ಎಲ್ಲ ಮಾಡಿದ ಬಿದ್ದ 7 ಸಾಲ ಎಣ್ಣೆ ಹೊಡಿಬೇಕ ಜ್ವಾಳ 7 ಸಾಲ ಎಣ್ಣೆ ಹೊಡಿಬೇಕಾದ್ರೆ ಹೊಡ್ಕೊಂಡು ಹೊಡೆದಾಗ ಒಂದು 2 ಸಾವಿರ ಒಂದು 4 ಹೊಡೆದಿದ್ದ ಒಂದು 4 ಬಿಟ್ಟಿದ್ದ ಹೋಗಿ ಮುಂದೆ ಗಾಳಿ ದಂಟಿ ಕಾಳು ಬರೋದು ನೋಡಿದ ಆ ದಂಟಿನಾಗಿ ಕಾಳ 6 ಸಾಲ ಹೊಡೆದ 6 ಕಾಲ ಇತ್ತು 5 ಸಾಲ ಹೊಡೆದ 5 ಸಾಲ ಇತ್ತು ತಮ್ಮ 6 ಸಾಲ ಹೊಡೆದಿದ್ದು 5 ಸಾಲ ಹೊಡೆದಿ ಅಂತ ಹಂಗ ರೈತರಿಗೆ ಅದು ತಾಕತ್ ಇರ್ತಿತ್ತು ರೈತರ ಅದೆಲ್ಲ ಮಾಡ್ಬೇಕು ಅನ್ನೋ ಹಮ್ಮು ಇರ್ತಿತ್ತು ಈಗ ಯಾರಿಗೂ ಹಮ್ಮು ಇಲ್ಲ ಬರೀ ಹುಟ್ಟರು ಮೊಬೈಲ್ ನೋಡಿ ಕಾಲ ಎಂತಾದಿ ಕೈಕಾಲ ಎಲ್ಲ ಕಾಲ ಅಂತಾರ ಮೇಲ ಎಲ್ಲರೂ ಮಾತಾಡ್ತಾರೆ ನಂಬಲ್ಲ ಎಲ್ಲ ಕೈಯಾಗಿ ಬಂದೈತಿ ನೋಡಲ್ಲ ಕಾಲ ಎಂತಾದಿ ಕೈಕಾಲ ಇರೋದು ಯಾವಿಲ್ಲ ದುಃಖ ಯಾವಿಲ್ಲ ಏನೂ ಇಲ್ಲ ಈಗ ನೋಡ್ತೀರಲ್ಲ ಈಗ ನಾವೆಲ್ಲ ನೋಡ್ತೇವೆಲ್ಲ ಎಲ್ಲ ನೋಡ್ರಿಗೆಲ್ಲ ನಾವೆಲ್ಲ ಒಕ್ಕಲ್ತನ ಮನೆಯವರು ಯಾರ ಮನೆಯಾಗ ಮಕ್ಕಳು ತಾಯಿಗಳು ಮಕ್ಕಳಿಗೆ ರೊಟ್ಟಿ ಮಾಡಕ್ ಕಳಿಸ್ತಾರ ದಿವಸ ದಡ ಕಳಿಸ್ತಾರ ಅವ್ರನ್ನ ಸಾಲಿ ಕಲಿಯಕ್ ಕಳಿಸ್ತಾರ ಏನು ಮಾಡೋದು ಹಾಳಾಗಿ ಕಲ್ತು ಹಾಳಾಗಿ ಹೋಗ್ತಾರೆ ಏನು ಸುಖ ಇಲ್ಲ ಸುಳ್ಳ ಸಾಲಿಕರನ್ನು ಹುತ್ತರು ಸಂಕ ಸಾಲಾಗ ಏನೂ ಇಲ್ಲ ಅದು ಸಾಲಾಗ ಏನೂ ಇಲ್ಲ ಸುಳ್ಳ ಮಕ್ಕಳ ಹಾಳು ಮಾಡಕ್
ಯಾಕಂದ್ರೆ ಹೊಲ್ಲಾಗ ದುಡಿಯೋದು ಹೊಲ್ಲಾಗ ದುಡಿಯಾಕ ಹಚ್ಬೇಕತ್ತೀವಿ ಅವ್ ಸಾಲಿ ಕೊಟ್ಟ ಕಳ್ತೇವೆ ಅಲ್ಲಿ ಆದಲ್ಲ ಹೊಲಕ್ಕೆ ಬಂದ್ರೆ ಇಲ್ಲಿ ಆದಲ್ಲ ಇಲ್ಲಿ ಏನು ಇಲ್ಲ ಭೂಮಿಯಾಗ ದುಡಿ ಮಕ್ಕಳಿಗೆ ದುಡಿಯಾಕ ಕಳಿಸ್ರಿ ದುಡಿಯಾಕ ಕಳಿಸ್ರಿ ಈಗ ಶಾಲೆ ಕೆಪರಾಟಿ ಅಂತ ಹೋಗ್ತಾವ ಮ್ಯಾಕ್ತಾರೆ ಇರ್ತಾರ ಅಸಲು ಶಾಲೆ ಹೋದ ಕಡೆ ಕಾಡಿವಾರಕ್ಕೆ ಹೆಣ್ಣೆಲ್ಲ ಜಗದೊಳಗೆ ಗಂಡು ಹೇಳಾಕಿ ನಾವು ಹಿರಿಯರಲ್ಲ ನಾವಲ್ಲ ಕಾಡಿಗೆ ಎಲ್ಲಿಯಲ್ಲ ಬಾಡಿಗೆ ಅಂತಲ್ಲ ಓಡಿ ಹೋದಾಕಿ ಹೆಣ್ಣಲ್ಲ ಜಗದೊಳಗೆ ಗಂಡು ಹೇಳಾಕಿ ಕರ್ತಲ್ಲ ಅವ್ರು ಅಂತ ಮಾತು ಈಗ ಗಂಡನ ಬಾಲ ಹಾಕಿ ದುರ್ಗಾಗತ್ಯ ಯಾವ ಕೇಳೋದು ಈಗ ಇಳಿಸಲಾಗ ಗಂಡು ಮಾಡ್ಲಾಕ್ರಿ ಅಂತ ಹಿರಿಯರು ಹೆಣ್ಮಕ್ಳು ಯಾಕೆ ಹೋಗ್ತಿದ್ರು ಹೆಣ್ಮಕ್ಳು ಎಪ್ಪ ಹೋಗ್ತಾನ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನ ಅಂತೇಳಿ ಈಗ ಮಾಡಿ ಗಂಡಸರ ಕಂಪ್ಲೇಂಟ್ ಕೊಡ್ತೀವಿ ಅಂತ ಕೊಡ್ಯಾಕತ್ತಾರ ಗಂಡಸರು ಬಡ್ಸೋಕೈತೆ ಹೆಣ್ಮಕ್ಳು ಅಂತ ಕಾಲ ಏನು ಮತ್ ಸರ್ಕಾರದವರು ಅವ್ರ ಕಡೆ ದುಡಿಯೋ ಕಡೆ ಇಲ್ಲ ಇವ್ರು ಯಾರು ಗಣಿತ ಬಸ್ ಕೂರ್ಬೇಕಲ್ಲ ಅವ್ರ ಕಡೆ ಸರ್ಕಾರದವರು ಅವ್ರ ಕಡೆ ತುಳು ಮಾಡೋರ್ ಕಡೆ ಅದಾರ ಸುಳ್ಳು ಹೇಳೋರ್ ಕಡೆ ಅದಾರ ತಲ್ಲು ಮಾಡೋರ್ ಕಡೆ ಅದಾರ ಮತ್ತೆ ಇವಾಗ ಒಳ್ಳೆ ಕಡೆ ರೈತರ ಕಡೆ ಯಾರು ಅದಾರ ನಮ್ಮ ಕಡೆ ಯಾರು ರೈತರು ದೇವ್ರ ಒಬ್ಬಳ ಅವನೇ ಅವ್ರು ಬಿಟ್ಟರೆ ಯಾರು ಇಲ್ಲ ಏನ್ ಮಾಡೋದು ಯಾರು ಹೇಳಕ್ ಬಂದಾಗೈತಿ ಆದಾಗ ಸಿಬಿ ಯಾವ ಅಂತ ಊರು ಬಿಟ್ಟು ಹೋಗಿ ಬಿಡ್ತಾರ ಆದ್ರೆ ಶಾಸಕರು ಯಾರು ರೈತ ಉಳಿಬೇಕು ನಮ್ಮ ಮೈನೊಬ್ಬವ ಬೆಂಗಳೂರಿಂದ ಬರುವಾಗ ಬಂದ ಬೆಂಗಳೂರಿಂದ ಬಂದ ಹುಣಸಿ ಹುಡುಗ ಯಾವ ತಮ್ಮ ಹುಣಸಿ ಅಂತ ಯಾಕೆ ಹೇಳಿದ್ರು ಬೆಂಗಳೂರಲ್ಲಿ ಏನು ಮಾಡ್ತೇವೆ ಇಲ್ಲ ನಾನು ಅದೇ ಇದ್ದೀನಿ ಏನು ನೌಕರಿ ಮಾಡಕತ್ತೀನಿ ಫಲಾವನ್ನ 12 ಎಕರೆ ಐತಿವಿ ಮತ್ತೆ ಎಷ್ಟು ಒಂದು ಎಂಟ ನೀವು ಒಬ್ಬರು ಅದೇ ಅವ್ರು ಲೇಖಿಸುವಾಯಿ ಅಲ್ಲಿ ಹೋಗಿ ಅನ್ನ ತಿನ್ನಕ್ಕೆ ಪ್ಲೇಟ್ ಅನ್ನ ತಿನ್ನಕ್ಕೆ ಹುಷಾರಿ ಬೆಂಗಳೂರಿಗೆ ಅಲ್ಲೇ ಲೇಖಿಸುವಾಯಿ ಕಾವು ಇಲ್ಲೇ ನಮ್ಮ ಊರಾಗ ನೀವು ಹಾಕ್ತಾ ಆಯ್ತಂದ್ರೆ ಅವ್ರ ಮುಂದೆ ಅಲ್ಲೇ ಮುಂದೆ ಇಟ್ಕೊಂಡು ಒಂದು ಎಮ್ಮಿ ಮಾಡ ಒಂದು ಆಕಾರ ಮಾಡ ಎತ್ತ ಮಾಡ ದುಡ್ಕೊಂಡು ತಿನ್ನು ಭೂಮಿ ನೀನೇ ಯಾಕೆ ಬಂದಿ ಅನ್ನ ಹಾಕಿ ಅಮ್ಮನ ತೋರು ಮಂದಿಗ ಚಮಚಲ್ಲಿ ಎಷ್ಟು ಹಾಕ್ತೀವಿ ಹಾಲು ಎಷ್ಟು ದುಡ್ಕೊಳ್ತೀವಿ ಮನುಷ್ಯರು ದುಡ್ಡು ತಿನ್ಬೇಕು ನೋಡಿ ಅವ್ರ ನಮ್ಮ ಮಕ್ಕಳೆಲ್ಲ ಬೀಸ್ತಿದ್ರು ಹೆಂಗೆ ಬೀಸ್ತಿದ್ರು ಅಂದ್ರೆ ನೀವು ಮುಂದೆ ಹೇಳ್ತೀನಿ 10 ಸೇರ 15 ಸೇರ 20 ಸೇರ ಜ್ವಾಳ ಬೀಸ್ತಿದ್ರೆ 10 ಸೇರ 15 ಸೇರ ರೊಟ್ಟಿ ಮಾಡ್ತಿದ್ರೆ ಗಂಡು ನೋಡ್ಕೊಂಡು ಬೆಳ್ತಾನೆ ಎದ್ದ ಗಂಡು ಹೆಣ್ಕಸ ಮಾಡಿ ಎತ್ತಿ ಮುಸುರಿ ಇಟ್ಟು ಅವೆಲ್ಲ ಸ್ವಚ್ಛ ಮಾಡ್ಕೊಂಡು ಹೆಣ್ಮಾಡ ಬೀಜ ಅಂಟಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಗಂಡರುಗಳು ಹೊರಗೆ ಹೋಗಿದ್ರು ಕೊಟ್ಟು ಕೂಡ ಜಗಳ ಮಾಡಿ ಮನೆಗೆ ಬಂದು ಚೆನ್ನಾಗಿ ಸುಖದಿಂದ ಇರ್ತಿದ್ರು ಈಗ ಕೆರೆಗೆ ಹೇಳ್ತಿ ಕಪ್ಪಾಕಿ ಹಿಡ್ಕೊಂಡ್ಬರ್ದು ಆ ಆಕಾಶ ಹಾಕೋದು ಇಳಿಕಾಶಿ ಹಾಕೋದು ಮತ್ತೆ 5-6 ಮಂದಿ ಪೊಲೀಸರು ಕಾಕರಡ್ಕೋ ಕಚೇರಿಗೋ ಏನು ಹೊತ್ತು ಸಾಧ್ಯ ಹೇಳ್ಬೇಕು ದಯಮಾಡಿ ಎಲ್ಲರೂ ನಿಮ್ಮ ಮುಂದೆ ಹೇಳ್ತೇನೆ ಈಗ ನಿಮ್ಮ ಹತ್ತೆ ನಮ್ಮ ತಾಯಿ ಬಂದು ಎಲ್ಲರೂ ನಿಮ್ಮ ಹತ್ತೆ ಒಂದು ಚಲೋ ಬುದ್ಧಿ ಏನು ಮಾಡ್ಬೇಕಂದ್ರೆ ನನ್ನ ಮಗಳ ಸಾಲಿ ಕಲೀಲಿ ಶಾಣಾಗಲಿ ಭೂಮಿಯ ಕೊಡು ರೈತರು ಕೊಡ್ತೀನಿ ಅನ್ನೋಂಥ ಬುದ್ಧಿ ನಿಮಗೆಲ್ಲರಿಗೂ ಬರ್ತದೆ ನಿಮ್ಗೆಲ್ಲರಿಗೂ ಆ ಬುದ್ಧಿ ನಿಮಗೆ ಬರ್ತಂದ್ರೆ ನಮ್ಮ ಹಳ್ಳಿಗಳು ಮೈಗಳು ಚಂದ ಆಗ್ತಾವ ಮತ್ತೆ ನೀವೆಲ್ಲರೂ ನಾನು ಹುಡುಗಿ ಕಲ್ತತ್ರಿ ನಾನು ನೌಕರಿ ಅನ್ಕೊಡ್ತೀನಿ ನೌಕರಿ ಅನ್ಕೊಡ್ತೀನಿ ಅವ್ನು ನೌಕರಿ ಸಿಗೋದು ಆಕಿಗೆ ನಾನು ಸಿಗೋಲ್ಲ ಹುಡುಗಿ ಹೋಗಿ ಹುಡುಗ ದಯಮಾಡಿ ನೀವು ನಿಮ್ಮ ಮಕ್ಕಳ ನೀವು ಸಾಲಿ ಕಲ್ಸ್ರಿ ಅವ್ರು ಹೋಗ್ತಿದ್ದ ಕಲ್ಸ್ರಿ ಎಲ್ಲಿ ತಕ್ಕಂದ್ರೆ ನಮ್ಮ ಹಿರಿಯರ ನಾವು ಶಾಲೆ ಇದ್ದಿದ್ದಿಲ್ಲಲ್ರಿ ಹೆಣ್ಣು ಮಕ್ಕಳು ಎಲ್ಲಿ ಹೊರಗೆ ಕಳಿಸ್ತಿದ್ದಿಲ್ಲ ಹೆಣ್ಣು ಮಕ್ಕಳು ಆಟ 16 ವರ್ಷಗಳು ಲಗ್ನ ಮಾಡಿ ಗುಡಿಯ ತಪ್ಪ ಪಲ್ಯ ಮಂದಿಗೆ ತೋರಿಸ್ತಿದ್ದಿಲ್ಲ ಹೆಣ್ಮಾರು ಗಂಡ ಕೈಗೊಳ್ಳಲ್ಲ ಲಗ್ನ ಮಾಡಿ ಗಂಡ ಕೈ ಕಳಿಸ್ಬಿಡ್ತಾರೆ ಈಗ ಎಲ್ಲರೂ ಸಾಲಿ ಕಲ್ಸಕ್ಕೆ ಹೋಗ್ಯಾರು ಸಾಲಿ ಕಲ್ತ ಭಾಳ ಬೈ ಬರ್ತಾವೆ ಸಾಲಿ ಕಲ್ಸಾಕತ್ತೇವೆ ನಮ್ಮೊಬ್ರು ಗೊತ್ತಾಗಲ್ಲ ಅವ್ರೊಬ್ರು ಗೊತ್ತಾಗಲ್ಲ ಮಾಡಿ ಯಾರು ಹೋಗ್ತೇವೆ ಒಬ್ರಿಗೆ ಗೊತ್ತಾಗಲ್ಲ ಮಾನ ಮರ್ಯಾದೆ ರೈತ ಇಲ್ಲೋ ಅಂತ ಸಮಾಜದಲ್ಲಿ ನಾವೆಲ್ಲ ಬಂದೇವಿ ನೀವೆಲ್ಲರೂ ಒಂದೇನಂದ್ರೆ ಯಾರ ಕಡೆ ನೌಕರಿ ಅವ್ರ ಕಡೆದಂತೂ ಏನು ಆಗುದಿಲ್ಲ ಅವರೆಲ್ಲ ನೀವು ಹೆಂಗತ್ತೀರಿ ಹೆಂಗೆ ಆಕತಿ ನೀವು ಏನಾದ್ರು ಗಟ್ಟಿ ಅಂದ್ರೆ ನಮ್ಮ ರೈತರ ಮನೆಯವರು
ರೈತರ ಮಕ್ಕಳು, ರೈತರ ತಾಯಿ ತಂದಿ ನೀವಿದ್ರೆ ಗಟ್ಟಿ ಆದ್ರೆ ಸಮಾಜ ಗಟ್ಟಿ ಆಗತ್ತೆ. ಈ ಸರ್ಕಾರದವರಿಂದ ಏನೇನು ಗಟ್ಟಿ ಆಗುದಿಲ್ಲ, ಇವರಿಂದ ಏನೂ ಗಟ್ಟಿ ಆಗುದಿಲ್ಲ. ನೀವು ಸಮಾಜ ಗಟ್ಟಿ ಆಗ್ಬೇಕು. ನಮ್ಮ ಮಕ್ಕಳು ನಾವು ರೈತರಿಗೆ ಕೊಡ್ತೇವೆ, ನಮ್ಮ ಮಗಳನ್ನ ನಮ್ಮ ತಮ್ಮ ಕೊಡ್ತೇವೆ, ನಮ್ಮ ಅಣ್ಣ ಕೊಡ್ತೇವೆ ಅಂತ ಹೇಳಿ ಎಲ್ಲ ಸದ್ದಾಕೈತಿ. ಎಲ್ಲ ಬರೀ ಪೊಲೀಸ್ ಸ್ಟೇಷನ್ ಕಚೇರಿಗೆ ಹೋಗಿ ಹಿಡ್ಕೊಂಡು ಬರೋರಿಗೆ ಇವ್ರಿಗೆ ಕೊಡೋದಾಗಿತ್ತು ಎಲ್ಲ ಮಕ್ಕ. ಆಗ ನಾವು ಹೊರಗೆ ಅದಕ್ಕೆ ಪಡೆದ ಬಂದವರು ಜನ್ಮ ಹರಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡೆದುಕೊಂಡ ಕಲಿಗರು ಪ್ರಜಾಪಾಲಕನಾಗಿ ನೇತಿ ವಿದ್ಯಾ ವಲಸಿದರು, ಜೀವಗ್ರಂಥರಾಗಿ ನವಧಾನ್ಯ ಗಳಿಸಿದರು. ಜೀವ ಬಿಟ್ಟ ಸೇವೆ ಇಲ್ಲ, ಸೇವೆ ಬಿಟ್ಟ ಜೀವ ಇಲ್ಲ, ಶಿವ ಸರ್ಪರಾದ ನಮ್ಮ ಒಕ್ಕಲಿಗರು. ಭೂಮಿ ಗನಿಷ್ಠಾನ ಬಸವಣ್ಣ ಆದ ದೇವರು, ಅವಳ ಸೇವೆ ಮಾಡಿದಂಡೆರಾದ ಒಕ್ಕಲಿಗರು. ರಂಟಿ ಕುಂತಿ ಹೊರ ನಾವು ನಾಟಕಕ್ಕೆ ಹೆಸರು ಮಾಡಿ ಮೇಘರಾಗ ದಾರಿ ಕಾಯುವ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಳಿಯಲ್ಲಿ ಕಟ್ಟಿಕೊಂಡರು, ರೋಡಿ ಆರಾತ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದರು. ಭಾವ ಶುದ್ಧ ರೈತರು ಬಾವಿ ಕ್ಯಾರಿ ಕಟ್ಟಿಸಿದರು, ಬಾಳಿ ಬದಲಿ ಕಪ್ಪು ಮೊದಲ ಹೆಚ್ಚಿದರು. ಉತ್ತಮ ಗೊಬ್ಬರದಿಂದ ತಯಾರು ಮಾಡಿದರು, ರೈತರ ಕಬ್ಬರಿಂದ ಸಕ್ಕರೆ ಕಟ್ಟಿ ಆದ ತಯಾರು. ಲಕ್ಷ್ಮಿ ಹತ್ತಿ ಅಮ್ಮನ ಹತ್ತಿ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕು ಎಳೆದ ದುಡಿಯವರು. ಅಕ್ಕಡ ಬಾಲಸ್ಥಾನ ಕತ್ತಿ ಸಪ್ಲೈ ಮಾಡಿದರು, ಅವರ ನೂರ ತೆಗೆದ ಸುತ್ತ ಗಾಡಿ ನೀಡಿದರು. ನಾ ಹೆಚ್ಚ ನೀ ಹೆಚ್ಚ ಕಲ್ಲಿಗ ಹೆಚ್ಚನ್ನು ಲೌಕಿಕರು, ಕಾಯ್ದೆ ಕಾವು ತೆಗೆದ ಕಾಲು ಪತ್ರ ಬರ್ತಾವರು. ರೈತರ ಅಂಗದಿಂದ ಇವರೆಲ್ಲ ಬದುಕಿದವರು. ಮೂಗು ಕೊಟ್ಟ ಒಡಿಯಾಗ ಮತ್ತು ನಾವು ಹಾಡುವಲ್ಲ, ನತ್ತಿಗಾಗಿ ಪತ್ತಾನ ಹುಡುಕಾವರು. ಮೂಗಿಲ್ಲದ ನತ್ತಿ ಯಾವ ಬಿಡುವವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು. ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು. ಒಂದು ಊರಾಗ ಒಬ್ಬ ಮುದುಕಿದ್ದ ಇವ್ರು ದುಡ್ಡು ಗೆಂಟಂದ ಹಾಗೆ ಹಾಡಿ ಮಂದಿ ಗೆಂಟಂದ್ರ ಭಾಳ ಗಟ್ಟಿ ಗೆಂಟನತ್ರಿ. ಈಗಿನಾಗ ತುಲೇ ರಾಮ ಗೆಂಟನಲ್ಲ, ಅವಾಗ ಗೆಂಟನ ಕಟ್ಟಿದ್ರೆ ಅವ್ರ ಮನೆಗೆ ಏನಾರ ಲೆಸ್ ಕಟ್ಟಾರ ಅವ್ರು ನೋಡ್ತಿದ್ರು, ಅವ್ರ ಮನೆಗೆ ಏನಾರ ಅವ್ರು ಮಾಡ್ತಿದ್ರು, ಅವ್ರ ಮಕ್ಕಳಿಗೆ ಏನಿತ್ತು ಅವ್ರು ಮಾಡ್ತಿದ್ರು. ಅಂತ ಗೆಂಟನ ನಮ್ಮ ಹಿಂದಿನ ಮಂದಿಗೆ ಇತ್ತು. ಯಾವ ಕುಲ ಎಲ್ಲಿ ಈಗೆಲ್ಲ ಆ ಜಾತಿ ಈ ಜಾತಿ ಇಲ್ಲ, ಎಲ್ಲರೂ ಒಂದೇ ತಾಯಿ ಮಕ್ಕಳ ಇರ್ತಿದ್ರು. ಈಗೂ ಅದಾಗ ಒಮ್ಮೆ ಇರ್ತಾರ, ಒಮ್ಮೆ ಇರಂಗಿಲ್ಲ. ಅವಾಗಿದ್ರು ಇದ್ದಾಗ ಅವ ಗೆಳತನ ಸಹಾಯ ಕೇಳ್ಯಾರ, ಜಯನ ಕರ್ಸಿದ. ಯಾಕೆ ಏನ್ರಿ ನನ್ನ ಮಕ್ಕಳದಾವ, 4-5 ಮಕ್ಕಳದಾವು, ಒಟ್ಟ ದುಡಿಯಾಕೆ ಹೋಗೋದು, ಏನು ಮಾಡೋದು ಮತ್ತು ನನ್ನ ಮಕ್ಕಳು ಹೆಂಗಾರ ಬೇಕು ಹಚ್ಚಪ್ಪ ಅಂತೇಳಿ ಅವನ ಕೈ ಮೇಲೆ ಹಾಕಿ ಕಣ್ಣು ಮುಚ್ಚಿದ. ಕಣ್ಣು ಮುಚ್ಚಿದ. ಇವ್ರು 4 ಮಂದಿ ಗಂಡು ಮಕ್ಕಳಿದ್ರು. ಇವ್ರು 4 ಮಂದಿ ಹಂಗ ಕಾಮಕತ್ತೇನು ಊರಾಗ ಅಡ್ಡಾಡ್ತಿದ್ರು, ಏನೇನು ಗೊತ್ತಾಗಿದ್ದಿಲ್ಲ. ಯಾಕೋ ಏನ್ ಮಾಡಕತ್ತೀರಿ ಅನ್ನೋ ಒಂದು ತಿಂಗಳೆಲ್ಲ ಆಗಿಲ್ಲ. ಮತ್ತೆ ಹಿಂಗ ಮತ್ತೆ ನಿಮ್ಮಪ್ಪ ಹೊಲಕ್ಕೆ ಹೋಗಿದ್ರೆ ಏನು ಮತ್ತೆ ಹಾಕಿ ಹೋಗಿಲ್ಲ. ಈ ನಿಮ್ಮಪ್ಪ ಹೊಲದಾಗ ಗಂಟಿಟ್ಟು ಬದುಕಿಟ್ಟು ನಿಂತಿದ್ದ, ಮತ್ತೆ ಏನಾರ ಹಾಕಿ ನೋಡ್ಲಿ ಅಲ್ಲ ಮುದುಕ ಹಾಕಿರೋ ಗಂಟನ್ನು ಕೇಳಿದ್ರೆ ಮನುಷ್ಯ ಒಂದು ಬುದ್ಧಿ ತಗೊಂಡು 4 ಮಂದಿ ನಟ್ ಕಡಿಯಾಕತ್ತಿದ್ರು. ಹೊಲ ತುಂಬಾ ಕರಿಕಾಗಿತ್ತು, ನಟ್ ಕಡಿಯಾಕತ್ತಿದ್ರು. ನಟ್ ಕಡಿದು 4 ಮಂದಿ ಬುದ್ಧಿ ಹಚ್ಚಿ ಒಂದು ವರ್ಷ ಹೊಲ ಹಸರು ಮಾಡಿಬಿಟ್ಟು, ಹೊಲ ಹಸರು ಮಾಡಿ ಬಿತ್ತಿದ್ರು. ಬೆಳೆ ಕಡೆ ಹಬ್ಬಕ್ಕೆ ನೋಡೋಣ, ಬೆಳೆ ಬತ್ತಿಲ್ಲ, ಹಾಗಿಲ್ಲ ಕಸ ಆಡಿಸಿದ್ರೆ ಎಲ್ಲ ಮಾಡಿ ಹಸ ಮಾಡಿ ಚಲೋ ಮಳೆ ಆಯ್ತು. ಭೂಮಿ ಬಿತ್ತಿದ ಜ್ವಾಳ, ಊರಿಗೆ ಹತ್ತಕ್ಕೆ ನೋಡೋಣ, ಊರಿಗೆ ಬೆತ್ತರೆ ಅಲ್ಲ, ಊರಿಗೆ ಹತ್ತಕ್ಕೆ ನೋಡೋಣ ಬೆತ್ತರೆ ಹೊಲ ಬಿತ್ತಿದ್ರು. ಮತ್ತೆ ಹತ್ತಲಿಲ್ಲ ಹೊಲ ಎಡಿ ಮಾಡಿ ಹತ್ತಲ್ಲ, ಎಡಿ ಹೊಡೆದು ಎಲ್ಲ ಬಾರು ಮುಂದ ಎಲ್ಲ ಮಾಸಿ ಸುತ್ತ ಹೊಲಕ್ಕೆ. ಮತ್ತೆ ಏನು ಮಾಡಿದ್ರು ನಮ್ಮ ಅಪ್ಪನ ಬಳಿ ಹತ್ತಿಲ್ಲ ಅಂದ್ರೆ ಅವಾಗ ಹೊಲಕ್ಕೆ 4 ಮೂಲಿ ಹೋಗಿ ನಿಂತು ನೋಡಿದ. ಈ ಅತಿ ತೆನಿ ಜ್ವಾಳ ತುಂಬಿ ತುತ್ತಿನ ಅಂಕಲ್ಯಾಗ ಹೋಗಿ ನಿಂತ. ಆಮೇಲೆ ಬದುಕು ಒಟ್ಟಿಗೆ ಐತಲ್ಲ, ಬದುಕಿಗೆ ಐತಲ್ಲ ಅಲ್ಲ, ನಿಮ್ಮ ಅಪ್ಪ ಬಿಟ್ಟು ಬದುಕಿದ. ಭೂಮಿ ಹೊತ್ತು 4 ಮೂಲಿ ಸಮ ಬೆಳಿತಿ ರಾಶಿ ಮಾಡಿದ್ರೆ 100 ಚೀಲ ಜ್ವಾಳ ರಾಶ. ಅವ್ರು ಹಂಗಾಡಿಲ್ಲ ಅದ ಹಿಂಗ ದಗನ್ ಹಚ್ಚಿ ಉಜ್ವಲ ಹಚ್ಚಿ ಅವನ್ನ ಬದುಕಿಸುವಂತ ಒಬ್ಬರು ಬುದ್ಧಿ ಹೇಳೋದು. ನನ್ನ ನೋವ ಅಪ್ಪ ಸತ್ತ ಇವತ್ತಿಗೆ 20 ವರ್ಷ ಆಗಿರುತ್ತೆ. ನನ್ನ ಜಾಕ್ ಬಳಿ ನೋವಲ್ಲ ಇಲ್ಲಿ ಎದ್ದು
ನನ್ನ ಜಾಕ್ ಮಾಡಿ ನಾನು ಬೆಳೆ ಹೊಡೆಯ ಊರು ನನಗೆ ಗೊತ್ತಿದ್ದಿದ್ದಿಲ್ಲ, ನನಗೆ ಏನೂ ಗೊತ್ತಿದ್ದಿದ್ದಿಲ್ಲ. ಅಂಥದ್ರಾಗ ನನಗೆ ನನ್ನ ಕವಿ ಮಾಡಾಕ, ನನಗೆ ಧೈರ್ಯ ತುಂಬಾಕ, ನಾನು 4 ಮಂದಿ ಒಳಗೆ 10 ಮಂದಿ ಆಗಿತ್ತು ಅಡ್ಡಾಡಕ ಇವತ್ತು ನೋಡಿ ಎಷ್ಟು ಭಾಗ್ಯ ಸಿಕ್ಕೈತಿ ಅಂದ್ರೆ ಇಷ್ಟು ಕಾರ್ಯಕ್ರಮ ನೋಡಿದ್ದಿಲ್ಲ. ಇವತ್ತು ಎತ್ತಾಗ ಎಲ್ಲ ಕಾರ್ಯಕ್ರಮ ಮಾಡ್ಯಾರ. ಇವತ್ತು ಕಾರ್ಯಕ್ರಮ ನಮ್ಮ ನಿಂತು ಕೂತು ನೋಡಲಿಲ್ಲ ನನಗೆ, ಅದು ದೊಡ್ಡ ಸಂತೋಷ, ಅದು ದೊಡ್ಡ ಸಂತೋಷ. ನನ್ನ ಬಾಕಿ ಮಾಡಿ, ನನ್ನ ದೊಡ್ಡವನು ಮಾಡಿ, ಸಮಾಜದಾಗ ನನ್ನ ಒಬ್ಬನ ಅಲ್ಲಿ ಕುಂದಿರಿಸಿ ತಲುಪುತ್ತು ನೋಡಿರಲ್ಲ. ಇದಕ್ಕೆ ಆ ತಾಯಿ ಋಣ ಅಂತಾರ. ತಾಯಿ ಋಣ ನೀವು ಮುಂದೆ ಹೇಳ್ತೀವಿ, ಯಾರೂ ತೀರ್ಸಕ್ಕಾಗಿಲ್ಲ. ಈ ಜಗತ್ತಿನಾಗ ತಾಯಿ ಋಣ ಯಾರಿಗೂ ತೀರ್ಸಕ್ಕಾಗಿಲ್ಲ. ಆದರೂ ನಮ್ಮ ಮಗು ನನ್ನೆಲ್ಲ ಜಾಕ್ ಮಾಡಿದ್ದಾಕಿನ ಮುಂದೆ ಇವತ್ತ ನನ್ನ ಹಳತ್ತಾಗಿ ತಂದು ತೀರ್ಕೊಂಡು ಆಕೆ ನನ್ನ ಜಾಕ್ ಮಾಡಕ್ಕೆ ನನಗೆ ಧೈರ್ಯ ಕೊಟ್ಟಾಕಿ 4 ದಿಕ್ಕಿಗೆ ಅಡ್ಡಾಡಕ್ಕೆ ಹಚ್ಚಿದಾಕಿ ಒಬ್ಬಾಕಿ ಇವತ್ತು ಮುಂದೆ ಕೂತು ಬಿಡಲ್ಲ. ನಾವು ಇಷ್ಟು ವರ್ಷ ಫಂಕ್ಷನ್ ಮಾಡಿದ್ರು ಸಾತ್ವಿಕ ಇವತ್ತು ಭಾಳ ನಾನು ಎಲ್ಲಿ ತುಂಬಿ ಬಂತು ಸಂತೋಷ ನನಗಾಗ್ತದೆ. ಆ ಸಂತೋಷ ನಿಮ್ಮನ್ನು ಬದುಕುವ ನಾನು ಇಲ್ಲಿ ಕರೆಸಿದ್ದೇನೆಂದ್ರೆ ನೀವೆಲ್ಲ ಮಾತಾಡಕ್ಕೆ ನಿಮಗೂ ಒಂದು ದೊಡ್ಡ ಸರ್ ಅಂತ ಹೇಳ್ತೀನಿ. ನಮ್ಮ ತಾಯಿಯವರು ಕರೆಸಿರಲಿಲ್ಲ. ಅದಕ್ಕೆ ತಾಯಿ ಋಣ ಎಂಥದ್ದು ಅಂದ್ರೆ ವೇದ ಶಾಸ್ತ್ರಗಳ ಬಾಯಿ ಬಿಟ್ಟು ಮಾತಾಡ್ತಾವ. ನಿಮ್ಗೆಲ್ಲ ನೆಟ್ಟಿರಲಿ, ವೇದ ಶಾಸ್ತ್ರಗಳ ಬಾಯಿ ಬಿಟ್ಟು ಮಾತಾಡ್ತಾವ. ಈ ಭೂಮಿ ಮೇಲೆ ತಾಯಿನ ದೇವರು ಅಂತ, ಭೂಮಿ ಮೇಲೆ ತಾಯಿನ ದೇವರು ಅಂತ. ಅದಕ್ಕೆ ದೇವರ ಗರ್ಭಗುಡಿ ಆಗಿದ್ರ ದೇವ್ರ ಗರ್ಭಗುಡಿ ಹಾಕ್ಬಿಟ್ಟು ನಮಗೆ ಹೊರ ಕೊಡ್ತೈತಿ. ಹಣದ ತಾಯಿ ತನ್ನ ಗರ್ಭದಾಗಿಟ್ಕೊಂಡು ನಮ್ಮನ್ನು ಜಾಕ್ ಮಾಡ್ತಾರ. ಅದಕ್ಕೆ ತಾಯಿ ದೇವರು ಅಂತ ನಮ್ಮ ಹೇಳಿ. ಅದಕ್ಕೆ ಇವತ್ತೆಲ್ಲರೂ ನೀವೆಲ್ಲರೂ ಸ್ವಂತವ್ರು ಶಾಣ್ಯರು ದೊಡ್ಡವರು ಎಲ್ಲರೂ ಅದರ ಒಂದು ನಿರ್ಮಾಣ ಭೂಮಿ ತಾಯಿ ಒಳಗೆ ಯಾರು ನಂಬಿದಿಂದ ದೂರ್ತಾರ. ಈ ಸುಳ್ಳ ಗೊಬ್ಬರ ಹಾಕ್ಬೇಡ, ಮತ್ತು ಗೊಬ್ಬರದಿಂದ ಭಾಳ ಭೂಮಿಗೆ ರೋಗ ಬರಾಕ್ಯಾವ. ನಿಮ್ಮ ಮುಂದೆ ಹೇಳ್ತೀನಿ, ರೋಗ ಎದಕ್ಕೆ ಬರಾಕ್ಯಾವ ಕೇಳಿ. ರೋಗಿನ ತವ್ರ ಮೇಲಿನ ಈ ಅಶುದ್ಧಿ ಆಗೈತಿ, ರೋಗಿನ ತವ್ರ ಮೇಲಿನ ಅಶುದ್ಧಿ ಆಗೈತಿ. ಏನು ಅಂದ್ರೆ ನಾವು ಈ ಸುಳ್ಳ ಅರ್ವಿ ಒಳಗೆ ಹಾಕೇವಿ. ಕಾಕಳ ಅರ್ವಿ ನಮ್ಮ ಹಿಂದೆ ನೀರ ಕಾಕಳ ಅರ್ವಿ ತೊಡ್ಬೇಕಿಲ್ಲ. ಆ ಅರ್ವಿ ತೊಡ್ಕೊಂಡ ಬ್ಯಾಸಿಯಾಗ ತಂಪಾಕಿತ್ತು, ಬ್ಯಾಸಿಗೆ ಒಳಗೆ ತಂಪಾಕಿತ್ತು, ಮಳೆಗಾಲ ಬೆಚ್ಚಗಾಕಿತ್ತು. ಆ ಕಾಕಳ ಅರ್ವಿ ಅಂತ ಶಕ್ತಿ ಇತ್ತು. ನಾವು ತಂಗ್ಯಾಗ ಹೋದ ಎಲ್ಲಿ ಬೆಳೆ ಹೊಡ್ಯಾಕ ಬರಾಗ ದೋತ್ರ ಹೊತ್ಕೊಂಡು ನೋಡ್ಕೊತಿದ್ದೇವೆ. ನಾವು ಈ ಯಾವ ಇದ್ದಾಗ ಬೆಳೆ ಹೊಡ್ಯಾಕಾಗ ದೋತ್ರ ಹೊತ್ಕೊಂಡು ನೋಡ್ಕೊತಿದ್ದೇವೆ. ಹೊಲ ಅಷ್ಟು ಬೆಚ್ಚಗಿರ್ತಿದ್ವು. ಅರ್ವಿ ಮಣಿಗಳು ಎಂತಾವಿದ್ವು ಅವೆಲ್ಲ ಜಂಕಿ ತಲಿ ಪಳಸಾಲಿ ಮಣಿಗಳು ಇರ್ತಿದ್ವು. ಆ ಮಣಿಗಳು ಎಂತಾವಿರ್ತಿದ್ವು ಅಂದ್ರೆ ಬ್ಯಾಸಿಯಾಗ ತಂಪಾಕಿತ್ತು, ಮಳೆಗಾಲ ಬೆಚ್ಚಗಾಕಿತ್ತು, ತಣ್ಣಿನಿಂದ ಬೆಸಲಾದ ಕಾಲುಗಳು ಹಾಕಿದ್ವು. ಅಂತ ಮಣಿಗಳಿತ್ತು. ನಾವೆಲ್ಲ ಮಣಿ ಕಟ್ಟಿಯವು ಬ್ಯಾಸಿಯಾಗ ಕಾವು ಹಾಕಾವು, ಮಳೆಗಾಲ ತಂಪು ಹಾಕಾವು. ಮನೆಯಾಗ ಚಪ್ಪಲ್ ಹಾಕೊಂಡಾಗ ಆಡಾಡಿದ್ದೇವೆ. ನಾವೆಲ್ಲ ಮನೆಯಾಗ ಚಪ್ಪಲ್ ಹಾಕೊಂಡು ಇರ್ತೇವೆ. ಅವಾಗ ಚಪ್ಪಲ್ ಹೊರಗೆ ಬಿಟ್ಟು ಒಳಗೆ ಮನೆಯಾಗ ಬರ್ತಿದ್ರು ನಮ್ಮ ಮನೆಯಾಗ. ಈಗ ಏನಿಲ್ಲ, ಎಲ್ಲರೂ ಮನೆ ತುಂಬ ಚಪ್ಪಲ್ ಹಾಕೊಂಡು ಹೇಳ್ತಾರೆ. ದೇವ್ರ ಮನೆ ಯಾವುದೋ ದೇವಿನ ಮನೆ ಯಾವುದೋ ಕೊಟ್ಟು ಅಡ್ಡಾಡ್ತೀವಿ. ಅರ್ವಿ ತೊಡ್ಕೊಂಡು ಅವಾಗ ಆ ಅರ್ವಿ ತೊಡ್ಕೊಂಡ್ರೆ ಆ ಅರ್ವಿ ತೊಟ್ಟು ಯಾರು ರೋಗ ಬರ್ತಿದ್ದಿಲ್ಲ. ಈಗ ಈ ರೋಗಿ ಮೈಕುಂಬ ತಿಂದ್ಬಿಡ್ತಾವ. ಈ ಅರ್ವಿ ಮೇ ತಿಂದ್ಬಿಡ್ತೈತಿ. ಮತ್ತು ಅವಾಗ ಇನ್ನೊಂದು ಇಂಗಿನ ಕಟ್ಟಿ ಹುಟ್ಟ, ಮಣ್ಣಿನ ಗಡಿಗಾಗ ಸಾರ, ಮಣ್ಣಿನ ಗಡಿಗಾಗ ನೀರ, ಮಣ್ಣಿನ ಗಡಿಗಾಗ ಅನ್ನ ಮಾಡಿ ಉಂಡು ನೋಡ್ರಿ. ಈಗಾದ್ರೂ ನೋಡಿ, ಅವಾಗಲ್ಲ ಈಗಾದ್ರೂ ಮಣ್ಣಿನ ಗಡಿಗಾಗ ನೀವೇನ ಅನ್ನ ಸಾರ ಮಾಡಿ ಉಂಡು ನೋಡ್ರಿ. ಎಷ್ಟು ತೃಪ್ತಿ ಆಗತ್ತಿ, ನೀವು ಶರೀರಕ್ಕೆ ಎಷ್ಟು ಸಂಪತ್ತೈತಿ. ಹಾಗಾಗಿ ನೀರು ಕುಡ್ರಿ, ಮಣ್ಣಿನ ಗಡಿಯಾಗ ಸಾರು ಮಾಡ್ಕೊಡಿ, ಮಣ್ಣಿನ ಗಡಿಯಾಗ ಅನ್ನ ಮಾಡ್ಕೊಡಿ. ಇನ್ನು ಕಾಲ ಹೊರಗೆ ಬರ್ತೈತಿ. ಎಲ್ಲ ಕೊಟ್ಟು ಎಲ್ಲ ಬಿಟ್ಟು ಇಲ್ಲಿ ಬಿಟ್ಟು ಮುಂದೆ ಚಲೋ ಅಂತ ಬರ್ತೈತಿ. ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮದಾಗ ನಾವು ಮಾತಾಡ್ಬೇಕಂತ ಬಂದ್ವಿ. ಅದಕ್ಕೆ ನೋಡಿ, ನಾವು ಭಾಳ ಮಾತಾಡ್ಬೇಕಂತಿರ್ತೇವೆ, ಟೈಮ್ ಸಾಂಗ್ ಇರ್ತೈತಿ. ನಾವು ಭಾಳ ಬದುಕಬೇಕಂತಿರ್ತೇವೆ, ಅವಶ್ಯಕತೆ ಇರ್ತೈತಿ. ನಾವು ಮೊಬೈಲ್ ಕಪಾಲ್ ಭಾಳ ಬರಿಬೇಕಂತಿರ್ತೇವೆ, ಕಾಲ ಸಾಂಗ್ ಇರ್ತೈತಿ. ನಾವು ಭಾಳ ಮಾತಾಡ್ಬೇಕಂತಿರ್ತೇವೆ, ಮೊಬೈಲ್ದಾಗ ಕರೆನ್ಸಿ ಕಡಿಮೆ ಇರ್ತೈತಿ. ಅದಕ್ಕೆ ಯುದ್ಧದಾಗ ಶುದ್ಧ ಮಾಡ್ಕೊಂಡು ಎದ್ದು ಹೋಗುದು. ಅದಕ್ಕೆ ರೈತರಿಗೆಲ್ಲ ನೌಕರಿ ಮಂದಿ ಹಾಕ್ಯಾರ ಮೊದಲಾಗ ಭಾಳ ಜನ ನೀವು ರೈತರ ಮಕ್ಕಳ ತಿಳಿದು ನೋಡೋಣ. ಕಲಿತವ್ರೆಲ್ಲ ಕಾರ್ಯ ಮಾಡ್ತಾರೆ, ಕುರ್ಚಿ ಮ್ಯಾಲಿ ಕೂತ ಹಳ್ಳಿ ಅಂದ್ರೆ ಮೂಗು ನೋಡ್ತಾರೆ, ಕಸ ಕೌದಿ ಅಂತ. ಅದ್ರಾಗ ಹೊರಗೆ ಬರ್ಮದ್ದು ಬೆಳೆದು ಎಲ್ಲ ಬರ್ತೋಯ್ತು. ಕಟ್ಟಿ ಹೋಗಿ ಗುಡ್ಡ ಆಗೋದು ನೌಕರಿಗಳು ಬಂತು. ಅಕ್ಕಿಗೆಲ್ಲ ಹೊತ್ತೇರಿದ್ರ ಹೂಡತಾರ ಸಂಪ, ಉದ್ಯೋಗ ಬಿಟ್ಟ ಬೀದಿಗೆ ಕೂಗಿ ಗುಂಪ ಸುಖ ಉಳ್ಳವರು ಸೂಟಿ ಬೇಡ್ತಾರ ವಾರ ಕೆಲ ದಿವಸ. ಜಡ್ಡ ಬಂದರು ದಲಿತ ತಪ್ಪದವರು ರೈತ ಎಲ್ಲಿ ಹರ್ಷ. ಯಾವಾಗಿದ್ದರು ಅಂಥವು ಜನ ನಿಷೇಧಾರ ರೊಕ್ಕ ಬರ ಬಿದ್ದರು ಬೆಳಿ ಬರ್ತತಿ 1ನೇ ತಾರೀಕ.
ಮಕ್ಕಳು ಹೇಳ್ತಾರ ಪಗಾರ ನಮಗೆ ಸಾಲುದಿಲ್ಲ ಅಂತ ಯಾರೇನು ಮಾಡೋದು ಚೈನಿ ಮಾಡತ್ತ ಕುದೇ ಕಾಸಿಕೆಯಿಂದ ಮ್ಯಾಲಿನ ಹೇಳಿದ ಕಲ್ಪನ ಕೈತಿ ಎಲ್ಲರೂ ಒಂದು ಸರ್ಕಾರ ಯಾರು ನೋಡಿದವರು ಹಲ್ಲಿ ಸಂಚೆ ನಾವು ಮಜಾ ಮಾಡು ಬದುಕ ಬೇಡಿ ಬಂದಿರಿ ಸುಖ ಹೋಗಲಿ ಇಲ್ಲೂ ಹೊಟ್ಟಿ ಕಿಚ್ಚ ರೈತರನ್ನೆಲ್ಲ ಕಸದಾರ ಕಂಡ ಅಲ್ಲೇ ಬರೋದು ವೇಚ ರೈತರಿಗೆ ನೌಕರಿ ನಾಗರಿಕರಿಂದ ಅಂತರ ಬೆಳೆದೈತಿ ತಾಂಡ ಬೇಕಾಗತ್ತ ನೌಕರಿಗಾರರ ಕಣ್ಣು ಕಾಣಲಾತಿ ಕಲಿತವರೆಲ್ಲ ಗುಡ್ಡದ ಪರಿ ಮಾಡಿ ಬೆಳೆಸಿ ವರ್ಷ ಗುಡ್ಡದ ಮಕ್ಕಳು ಕೊಳಗ ಹೋಗ್ತಾವ್ ರೈತರ ಬೆವರಿನ ನೀರ ಕೊಳಗ ಹುಗಿ ಕಾಣತೈತಿ ಹಚ್ಚಲಾಗಲ್ಲ ಸಂಬಂಧ ರೈತರ ರೊಚ್ಚಿಗೆ ಅಂತಾರ ತಿಳಿದಿತ್ತು ನಿಮ್ಮ ಬಣ್ಣ ಸಂಬಂಧ ರೈತರ ರೊಚ್ಚಿಗೆ ಅಂತಾರ ತಿಳಿದಿತ್ತು ನಿಮ್ಮ ಬಣ್ಣ ಅಂತ ಹೇಳ್ತಾ ಇವತ್ತು ಏನಾಗಿವೆ ನಾವೆಲ್ಲ ಅಂದ್ರೆ ಧ್ವನಿ ಎತ್ತವರ ಇಲ್ಲ ಧ್ವನಿ ಎಲ್ಲರೂ ಅಡಿ ಹೋಗ್ಯಾವ ಎಲ್ಲರೂ ಸ್ವಾರ್ಥಕ್ಕೆ ನಿಂತೇವೆ ಧರ್ಮದ ದಾರಿ ಬಿಟ್ಟೇವೆ ನಾವೆಲ್ಲರೂ ರೊಕ್ಕ ಗಳಿಸಾಕ್ ಹೋಗಿ ಎಲ್ಲ ತಿಪ್ಪ್ಯಾಗ ಬರೆಯಾಕಿದ್ದು ಸಿಕ್ಕೊಂಡ್ಬಿಟ್ಟೇವಿ ದಯಮಾಡಿ ಆಸೆ ಮಾಡಬೇಡ್ರಿ ದುರಾಸೆ ಮಾಡ್ಕೋಬೇಡ್ರಿ ಧರ್ಮದಿಂದ ದುಡಿರಿ ಧರ್ಮದಿಂದ ಭೂಮಿಯಾಗ ನಡೀರಿ ಇದ ಒಂದು ಜನ ಕೈ ಐತಿ ದೇವರು ಕೊಟ್ಟಾರ ಇದು ನಮ್ಮ ನಿಮ್ಗೆ ಎಲ್ಲರಿಗೂ ಚಲೋ ಆಗತಿ ಸುಳ್ಳ ತಗಲ ಇವೆಲ್ಲ ಭಾಳ ಮಾರಾಗತ್ತೇವು ಅದನ್ನ ಬಂದ್ ಮಾಡಿಬಿಡ್ರಿ ಸಾಕು ನಿಮಗೆಲ್ಲ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ